ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಕೇಳಿದ್ರೆ ಜನ ಓಡ್ತಾರಲ್ಲಪ್ಪ. ಲವ್ ಅಂದ್ರೆ ಏನ್ ಮೇಡಮ್ ನಿಮ್ ಪ್ರಕಾರ? ಇದನ್ ಜಸ್ಟ್ ಟೈಮ್ ಪಾಸ್. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾವು ತುಂಬಾ ಸಿಂಗಲ್. ಪ್ರೀತಿ ನಗತಿರಲಿ ಬಾಳು ಬೆಳಗಿರಲಿ. ಲವ್ ಫಾರ್ ಗರ್ಲ್ಸ್, ಲವ್ ಫಾರ್ ಆಂಟೀಸ್. ನೀನು ಆತರ ಈಗಿರೋ ಲವ್ ಎಲ್ಲ ಹುಡುಗಾಟ ಆಗೋಗಿದೆ ಅಣ್ಣ. ನಿನ್ ಮನ್ಸು ದೊಡ್ಡದು. ಹುಡುಗಿರ್ ಕರೆಕ್ಟ್ ಆಗಿರಲ್ಲ, ಹುಡುಗರು ಕರೆಕ್ಟ್ ಆಗಿದ್ರು ಹುಡುಗಿರ್ ಕರೆಕ್ಟ್ ಆಗಿರಲ್ಲ. ನೆನ್ಸ್ಕೊಂಡ್ರೆ ಮನಸ್ಸಿಗೆ ಒಂಥರ ಹಿಂಸೆ ಆಗುತ್ತೆ ನನಗೆ. ಒಬ್ಬೊಬ್ರು ಲವ್ ಸ್ಟೋರಿ ಒಂದೊಂದ್ ತರ ಇರುತ್ತೆ. ತಿನ್ನೋನು ಅನ್ಭೋಗ್ಸ್ತಾನೆ, ತಿಂದಿಲ್ದೆ ಇರೋನು ಅನ್ಭೋಗ್ಸ್ತಾನೆ. ಜೀವನ ಏನಿದೆ ಅಂತ ಅರ್ಥ ಮಾಡ್ಕೊಂತ ಇಲ್ಲ. ತುಂಬಾ ಜನ ಲವರ್ಸ್ ನಿಮ್ ಆಟೋದಲ್ಲಿ ಬರ್ತಾರಲ್ವಾ, ನಿಮ್ಗೆ ಏನ್ ಅನ್ಸುತ್ತೆ ಅವಾಗ ಅವ್ರನ್ನ ನೋಡಿದ್ರೆ? ಅವ್ರು ನೋಡಿದ್ರೆ ಕಪ್ಪಲ್ಗೆ ಹೊಡೆದವ್ರ ಅಪ್ಪ ಅಮ್ಮನ ಕೈಲಿ ಹಿಡ್ಕೊಡ್ಬೇಕು ಅನ್ಸುತ್ತೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಸೂರ್ಯ. ಸೊ ಇವತ್ತು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಜನಗಳನ್ನ ಕೇಳೋಣ. ಏನಕ್ಕೆ ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ತಾರೆ, ಮತ್ತೆ ಈ ಲವ್ ಬಗ್ಗೆ ಜನಗಳಿಗೆ ಇರೋ ಕನ್ಫ್ಯೂಷನ್ ಆಗಿರ್ಲಿ, ಮತ್ತೆ ಅವ್ರ ಅಭಿಪ್ರಾಯಗಳು. ಒಬ್ಬೊಬ್ಬರದು ಒಂದೊಂದು ಅಭಿಪ್ರಾಯ ಇರುತ್ತೆ. ನಾನ್ ಕೇಳಲ್ಲ ಕ್ವಶನ್ಸ್, ಪವನ್ ಬ್ರೋ ಕೇಳ್ತಾರೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಲವ್ ಅಂದ್ರೆ ಏನ್ ಮೇಡಮ್ ನಿಮ್ ಪ್ರಕಾರ? ನಮ್ಗೆ ಟೈಮ್ ಪಾಸ್. ಲವ್ ಅಂದ್ರೆ ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ. ನಂಬಿಕೆ, ಟ್ರಸ್ಟ್, ಕೇರಿಂಗ್, ನಂಬಿಕೆ. ಅಪ್ಪ ಅಮ್ಮನಾಗ್ಲಿ ಪ್ರೀತಿ ಮಾಡೋದನ್ನೇ ನಾವು ಲವ್ ಪ್ರೀತಿ ಅನ್ಕೊಂಡಿದೀವಿ. ಮಾಡಿಲ್ಲ, ಗೊತ್ತಿಲ್ಲ ಅವರು. ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಏನಾದ್ರು ದುಡ್ಡು ಮಾಡ್ಬೇಕು, ಇಲ್ಲ ಯಾರು ಬೀಳಲ್ಲ ಬ್ರೋ ನಮ್ಗೆ. ಏನಿಲ್ಲ ಅಣ್ಣ, ವೆರಿ ಟೈಮ್ ಪಾಸ್ ಅಷ್ಟೇ. ವ್ಯಾಲೆಂಟೈನ್ಸ್ ಡೇ ಅಂತ ನಾವು ಆಚರಿಸ್ಬೇಕಾ, ಇಲ್ಲಾಂದ್ರೆ ಹುತಾತ್ಮರ ದಿನ ಅಂತ? ಬ್ಲಾಕ್ ಡೇ ಅಂತ ಆಚರಿಸ್ಬೇಕು. ವೆರಿ ಗುಡ್, ಥ್ಯಾಂಕ್ ಯು. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಇದೆಯಲ್ಲ, ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇದು ನಮ್ಮ ಇಂಡಿಯನ್ ಪ್ರಕಾರ ಯಾರು ಮಾಡ್ತಕ್ಕಂಥಲ್ಲ ಅದು ವ್ಯಾಲೆನ್ಸ್ ಡೇ. ಅದು ಪಾಶ್ಚಾತ್ಯದಿಂದ ಬಂದಿತ್ತು ಸರ್. ಅದು ಇವಾಗಿನ ಲವ್ ಮುಂಚೆ ಲವ್ಗೂ ಏನ್ ಡಿಫ್ರೆನ್ಸ್ ಅಂತ ನಿಮ್ಗೆ ನಾನು ಗೊತ್ತಾ? ಇವಾಗಿನ ಲವ್ ಅಂದ್ರೆ ಬ್ರೇಕಪ್ ಜಾಸ್ತಿ ಆಗ್ತಾ ಇದಾವೆ ಇವಾಗಿನ ಇದ್ರಲ್ಲಿ. ಸರ್ ಮುಂಚೆ ನಂದು ಲವ್ ಮ್ಯಾರೇಜ್ ಸರ್. ನಂದು 1999 ಬಾಗಲಕೋಟ್ ಸರ್, ನಮ್ಮ ಉತ್ತರ ಕರ್ನಾಟಕ. ನಮ್ಮ ಲವ್ ಮಾಡಿದಾಗ ನಮ್ಗೆ ಪರಿಶುದ್ಧವಾದ ಮನಸ್ಸಿತ್ತು. ಈಗಿನ ಲವ್ ಅದು ಬ್ರೇಕಪ್ 1 ವರ್ಷದಲ್ಲಿ ಆಗುತ್ತೆ ಸರ್. ಲವ್ ಮಾಡ್ತಾರೆ, ದುಡ್ಡು ಇರ್ತಾರೆ, ಆಮೇಲೆ ಕೈ ಕೊಟ್ಟು ಹೋಗ್ಬಾರ್ದು. ಇದು ನನ್ನ ಅನಿಸಿಕೆ ಸರ್. ಲವ್ ಮಾಡೋದ್ ನನ್ ಪ್ರಕಾರ ತಪ್ಪೆ. ಬಿಕಾಸ್ ನಾವ್ ಏನ್ ಮಾಡ್ಬೇಕು ಆ ಏಜ್ ಅಲ್ಲಿ ಅದನ್ನ ಮಾಡಿದ್ರೆ ಸರಿ ಇರುತ್ತೆ. ಇವಾಗ ನಮ್ದು ಓದೋ ಏಜ್, ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ಸ್ ಇದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ. ಸೊ ನಾವ್ ಅದನ್ನ ಮಾಡೋದ್ ಸರಿ ಅಂತ. ಲವ್ ಡಿಗ್ರಿ ಟೈಮಲ್ಲಿ ಮಾಡ್ಕೊಂತೀವಿ. ಡಿಗ್ರಿ ಆದ್ಮೇಲೆ ಲವ್ ಮಾಡ್ಬೋದು ಅಂತ ಹೇಳ್ತೀರಾ ಹಂಗಾದ್ರೆ? ಅವಾಗ ಒಂದ್ ಏಜ್ ಮೆಚೂರಿಟಿ ಬಂದಿರುತ್ತೆ. ಸೊ ನಂಗೆ ಗೊತ್ತಿಲ್ಲ. ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಏನ್ ಹೇಳ್ತೀರಾ? ಅದೆಲ್ಲ ವೇಸ್ಟ್. ಅದು ನಿಜವಾಗ್ಲು ಕಾಸಿದ್ರೇನೆ ದುನಿಯಾ, ಮಿಕ್ಕಿದೇನಿಲ್ಲ. ವ್ಯಾಲೆಂಟೈನ್ಸ್ ಡೇ ಎಲ್ಲ ಸುಮ್ಗೆ ಅದ್ರ ಬಗ್ಗೆ ತಲೆ ಕಟ್ಸ್ಕೋಬಾರ್ದು. ಫಸ್ಟ್ ಅಮ್ಮ ಅಪ್ಪನ ನೋಡಬೇಕು, ಎಜುಕೇಶನ್ ನೋಡಬೇಕು, ಓದಿರ್ಬೇಕು, ಆಮೇಲೆ ಎಲ್ಲ. ಲವ್ ಅಂದ್ರೆ ಟೈಮ್ ಪಾಸ್ ಅಂತ ಹೇಳ್ತೀರಾ? ಇನ್ನೇನೈತೆ, ಏನಿಲ್ಲ, ಟೈಮ್ ಪಾಸ್ ಮಾಡ್ಕೊಂಡು ತಿರ್ಗಾಡ್ತವೆ. ಇನ್ನೇನ್ ಮಾಡ್ತವೆ? ಯಾರು ನೆಟ್ ಕಾಲೇಜ್ಗೆ ಹೋಯ್ತಾವ, ಕಾಲೇಜ್ ಎಲ್ಲ ಪಾರ್ಕಲ್ಲಿ ಹೋಗಿ ನೋಡಿ, ಬೇರೆ ತಿರ್ಗಾಡ್ತವೆ. ಅಪ್ಪ ಅಮ್ಮ ಪಡ ಕಷ್ಟಗಳು ನೋಡ್ಕೊಂಡು ಜೀವನ ಮಾಡಿದ್ರೆ ಉತ್ತಮವಾಗಿರ್ಬೋದು. ಇಲ್ಲ ಅಂದ್ರೆ ನಮ್ ತರ ಕಷ್ಟ ಪಡ್ಬೇಕು ಜೀವನದಲ್ಲಿ. ಕಷ್ಟಪಟ್ಟು ಓದಿಸ್ತಾರೆ, ಅವ್ರ ಜೀವನಕ್ಕೆ ಒಳ್ಳೆ ದಾರಿ ತೋರಿಸಲಿ. 18 ಇಂದ 25 ಓಡಾಡ್ತವೆ. 25 ಮೇಲೆ ಜೀವನ ಐತೆ. 12 ಅವರ್ 13 ಅವರ್ ಆಟೋ ಓಡಿಸಿದ್ರು ಜೀವನ ನಡೆಸಕ್ಕಾಯ್ತಲ್ಲ ಈ ಕಾಲದಲ್ಲಿ. ಅಪ್ಪ ಅಮ್ಮ ಕಷ್ಟಪಟ್ಟು 1.5 ಲಕ್ಷ ಕೊಟ್ಟು ಓದಿಸ್ತವೆ. ಅದ್ ಓದಂಗೆ ಆಟೋದಲ್ಲಿ ಕೂತ್ಕೊಂಡು ಬರೀ ತರಲೆ ಓಡಾಡ್ತವೆ. ಇಲ್ಲ, ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತಣ್ಣ? ನಾಗಿ 27 ವರ್ಷ ಆಯ್ತು. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಸ್ವಂತ ನಮ್ಮ ಮನೇಲಿ ಒಪ್ಪಿರೋದ್ ನಾನು ಮಾಡಿದೆ. ಮದುವೆ ಮುಂಚೆ ಯಾವ್ದಾರು ಲವ್ ಮಾಡಿದ್ರಾ? ಅಣ್ಣ ನಾನು ಇಷ್ಟಪಟ್ಟಿದ್ದೆ, ಆಗ್ಲಿಲ್ಲ ಅಷ್ಟೇ. ಈಗ ಒಂದ್ ಮರ ಐತೆ, ಆ ಮರದಲ್ಲಿ ಹಣ್ಣು ಐತೆ, ತಿನ್ನಕ್ಕೆ ಆಸೆ ಬೀಳ್ತೀವಿ, ಸಿಗ್ಲಿಲ್ಲ, ಅದ್ ಬೇರೆಯವ್ರ ಅದೃಷ್ಟ. ಇದು ನನ್ನ ಅದೃಷ್ಟ. ನಮ್ಮ ಮನೇಲಿ ನೋಡಿದ್ರೆ ಅದಕ್ಕಿಂತ ಚೆನ್ನಾಗಿರೋದೇ ಸಿಕ್ತು. ಇವಾಗಿನ ಜನರೇಷನ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಒಂದು ಕಿವಿ ಮಾತು. ಈಗೋ ಬಿಡಿ ಅಷ್ಟೇ, ಈಗೋ ಬಿಟ್ಬಿಡಿ. ಈಗ ಬಿಟ್ರೆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಖಂಡಿತ. ನಾನು ಅನ್ನೋದು ಇದೆಯಲ್ಲ, ಅದೊಂದು ಬಿಡ್ಬೇಕು. ನಾನು ಅನ್ನೋದು ಬಿಡ್ಬೇಕಣ್ಣ. ಪ್ರತಿಯೊಬ್ಬ ವ್ಯಕ್ತಿನೂ. ನಾನು ಸಂಪಾದನೆ ಮಾಡ್ತೀನಿ, ಹೋಗಲ್ಲ ನೀನೇನ್ ಮಾಡ್ತೀಯಾ? ನಾನು ಸಂಪಾದನೆ ಮಾಡ್ತೀನಿ. ಹುಡುಗಿರೇ ಹೋಗಲ್ಲ, ಮರ್ಯಾದೆ ಕೊಡಲ್ಲ. ಗಂಡದಿರ್ಗೇನೆ ಲೇ ಬೇಬಿ ಅಂತಾರೆ, ಬಾರೋ ಅಂತಾರೆ, ಹೋಗೋ ಅಂತಾರೆ, ಮರ್ಯಾದೆ ಇಲ್ಲ. ಲವ್ ಮಾಡ್ಬೇಕಾ ಮಾಡ್ಬಾರ್ದಾ? ಮಾಡ್ಬೇಕು, ಆದ್ರೆ ನಮ್ಮ ಜೊತೆ ಪರ್ಮನೆಂಟ್ ಆಗಿ, ಅಂದ್ರೆ ನಮ್ಮ ಪ್ರೀತಿಗೆ ಅವ್ರು ಹೊಂದ್ಕೊಂಡು ನಮ್ ಜೊತೆ ಜೀವನ ಪರ್ಯಂತ ನಮ್ ಜೊತೆನೆ ಇರ್ತೀನಿ ಅನ್ನೋರ್ನ ಮಾತ್ರ ನಾವು ಲವ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಅವ್ರ ಹಣ ನೋಡಿ ಬರೋರ್ನ ಯಾವತ್ತು ಮಾಡಕ್ ಹೋಗ್ಬಾರ್ದು. ಒಳ್ಳೆ ಗುಣ ಇದ್ದಿ
ಆ ಹುಡುಗಿನ ನಮ್ಮ ಜೊತೆನೆ ಇರ್ತಾಳೆ ಅವಳು ಅಂದೋಳ್ನ ಮಾತ್ರ ಲವ್ ಮಾಡಿ ನಾವು ಮದುವೆ ಆಗ್ಬೇಕು. ವ್ಯಾಲೆಂಟೈನ್ಸ್ ಡೇ ಏನ್ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೀರಾ? ಅದು ಸರ್ಪ್ರೈಸ್. ಬ್ರೋ, ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಾ ಇದೆ, ಲವ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀರಾ? ನಾನು ಲವ್ ಎಲ್ಲ ಮಾಡಿದಿಲ್ಲ ಬ್ರೋ, ಗೊತ್ತಿಲ್ಲ. ನಿಮ್ ಪ್ರಕಾರ ಈಗಿನ ಜನರೇಷನ್ ಲವ್ ಹೇಗಿದೆ, ಅದ್ರ ಪ್ರಕಾರ ಏನಿದೆ? ಬೇಡ ಬ್ರೋ, ಹೇಳ್ತೇನೆ ಅವ್ನು ಕೇಳಿ. ಲವ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಬ್ರೋ. ಸಕ್ಸಸ್ ಆಗ್ಬೇಕು ಲೈಫ್ ಅಲ್ಲಿ, ಸೆಟ್ಲ್ ಆಗ್ಬೇಕು ಬ್ರೋ, ಆಮೇಲೆ ಅದೆಲ್ಲ. ಲವ್ ಅಂದ್ರೆ ಏನು? ಲವ್ ಅಂದ್ರೆ ಈಗ ಟೈಮ್ ಪಾಸ್ ಆಗ್ಬಿಟ್ಟಿದೆ ಬ್ರೋ, ಟ್ರೂ ಲವ್ ಇಲ್ಲ ಈಗ. ಲವ್ ಅಲ್ಲಿ ಏನ್ ಮುಖ್ಯ ನಿಮ್ ಪ್ರಕಾರ? ಸರ್ ಲಾಯಲಿಟಿ ಇರ್ಬೇಕು, ಲಾಯಲ್ ಆಗಿರ್ಬೇಕು, ಮತ್ತೆ ಹೇಳದ್ ಕೇಳ್ಬೇಕು, ರೆಸ್ಪೆಕ್ಟ್ ಮಾಡ್ಬೇಕು ಇನ್ನೊಬ್ರಿಗೆ. ವ್ಯಾಲೆಂಟೈನ್ಸ್ ಡೇಗೆ ಏನ್ ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೀರಾ? ಮೈ ಹಾರ್ಟ್. ಇದ್ ಕೊಟ್ಬಿಡ್ತೀರಾ ಹಂಗೆ ಆಪರೇಷನ್ ಮಾಡಿ? ಇವಾಗಿನ ಜನರೇಷನ್ ಅಲ್ಲಿ ಬ್ರೇಕಪ್ ತುಂಬಾ ಜಾಸ್ತಿ ಆಗ್ತಾ ಇದಾವೆ, ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯ. ಲೈಕ್ ಜಗಳ ಆದ ತಕ್ಷಣ ಬಿಟ್ಟೋಗೋದ್ಕಿನ್ನ ಆಗಿಂದಾಗ್ಲೇ ಕ್ಲಿಯರ್ ಮಾಡ್ಕೊಂಡ್ರೆ ಇಟ್ಸ್ ಲೈಕ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸಿಂಗಲ್ ಕಮಿಟೆಡ್? ಕಮಿಟೆಡ್. ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ? 6 years ಇತ್ತು, ಬ್ರೇಕಪ್ ಆಯ್ತು. ಸೊ ಕಮಿಟೆಡ್, ನನ್ನ ಪ್ರಕಾರ ನಾನು ಕಮಿಟೆಡ್, ಅವ್ರ ಪ್ರಕಾರ ನಾವು ಬ್ರೇಕಪ್ ಅಷ್ಟೇ. ಯಾವ ರೀಸನ್ ಬ್ರೇಕಪ್ ಆಯ್ತು? ನಾನೇ ಬ್ರೇಕಪ್ ಅಂದಿದ್ದು, ಬಟ್ ಸ್ಟಿಲ್ ಐ ಲವ್ ಹಿಮ್. ಮೊದಲ ತರ ಲವ್ವೇ ಇಲ್ಲ ಇವಾಗ. ಐ ಆಮ್ ಆಲ್ರೆಡಿ ಎ ಮ್ಯಾರಿಡ್ ಮ್ಯಾನ್. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಂದು ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಲವ್ ಮಾಡಿದ್ದೆ, ಬಟ್ ಮ್ಯಾರೇಜ್ ಆಗೋದೇ ವೇಸ್ಟ್ ಅದು. ಹಿಂದಿಯಲ್ಲಿ ಒಂದು ಗಾದೆ ಇದೆ, ಶಾದಿ ಐಸಾ ಲಡ್ಡು ಹೈ ಜೋ ಖಾಯೆ ವೋ ಭಿ ಪಚ್ತಾ ಹೈ, ಜೋ ನಾ ಖಾಯೆ ವೋ ಭಿ ಪಚ್ತಾ ಹೈ. ತಿನ್ನೋನು ಅನ್ಭೋಗ್ಸ್ತಾನೆ, ತಿಂದಿಲ್ದೆ ಇರೋನು ಅನ್ಭೋಗ್ಸ್ತಾನೆ. ಆ ತರ ಇದೆ. ಎಷ್ಟು ವರ್ಷ ಆಯ್ತಣ್ಣ ಮ್ಯಾರೇಜ್ ಆಗಿ? 5 years ಆಯ್ತು. 5 years ಆಯ್ತು. ಹೇಗಿದೆ ನಿಮ್ ಲೈಫ್? ಅಲ್ಹಮ್ದುಲಿಲ್ಲಾಹ್. ಲವ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಹುಡ್ಗಿರು ನಂಬಕ್ಕೆ ಆಗಲ್ಲ. ಕೊನೆಯಲ್ಲಿ ಅಪ್ಪ ಒಪ್ಲಿಲ್ಲ, ಅಮ್ಮ ಒಪ್ಲಿಲ್ಲ ಅಂದ್ಬಿಟ್ಟು ಸೆಟಲ್ ಆಗ್ಬಿಡ್ತಾರೆ ಇದತ್ರ. ಅದಕ್ಕೆ ಲವ್ ಮಾಡಕ್ಕೆ ಹೋಗ್ಬೇಡಿ, ಪೀಸಾಗಿ ಸಿಂಗಲ್ ಆಗಿರಿ. ಲವ್ ಮಾಡಿ ತುಂಬಾ ನೋವು ಅನ್ಭವಿಸ್ಬಿಟ್ಟಿದ್ದೀರಾ ಅಂತ? ಹ್ಞೂ ಬ್ರೋ, ಒಂದ್ ಸೈಡ್ ಲವ್ ಮಾಡಿ ತುಂಬಾ ಅನ್ಭವಿಸ್ಬಿಟ್ಟಿದೀನಿ. ನಮ್ ಫ್ರೆಂಡು ಕೂಡ ಮೊನ್ನೆ ಹುಡುಗಿ ಹತ್ರ ಮಾತಾಡಿದ್ಲು, ಬಟ್ ಅದ್ರ ಹುಡುಗಿ ಅವ್ನ್ ಯಾರಂತಾನೆ ಗೊತ್ತಿಲ್ಲ, ಅದು ಇದ್ದು. ಆ ಹುಡುಗಿಗೋಸ್ಕರ ಎಷ್ಟು ಸಫರ್ ಮಾಡಿದೀನಿ ಅಂದ್ರೆ, ಅವಳನ್ನ ಬಿಟ್ರೆ ಯಾವ ಹುಡುಗಿನೂ ನಾನು ಇಷ್ಟಪಟ್ಟಿಲ್ಲ. ಅಂದ್ರೆ ಅವಳಿಗೆ ನನ್ ಲವೇ ಅರ್ಥ ಆಗಿಲ್ಲ. ಎಷ್ಟು ಲಾಯಲ್ ಆಗಿದ್ದೆ ಅಂದ್ರೆ 2 years ಲಾಯಲ್ ಆಗಿದ್ದೆ, ಬಟ್ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗೆ ಇಲ್ಲ ಅಂದ್ಮೇಲೆ ನಾವೇನ್ ಮಾಡ್ಬೇಕು? ನಾವು ಪೀಸಾಗೆ ಇರ್ಬೇಕು ತಾನೆ, ಆರಾಮಾಗಿ. ನಾನು ಚೇಂಜ್ ಆಗ್ಬೇಕು, ನನ್ಗೂ ಒಂದ್ ಲೈಫ್ ಇದೆ ಅಂತ ನಾನು ಮೂವ್ ಆನ್ ಆಗಿದ್ದೀನಿ. ನಾನು ಒಳ್ಳೆ ಒಂದ್ ಇದ್ರಲ್ಲಿ ಟಾರ್ಗೆಟ್ ಮಾಡ್ತೀನಿ ಅಷ್ಟೇ, ಕಮ್ ಬ್ಯಾಕ್ ಮಾಡ್ತೀನಿ. ಅವಳು ರಿಯಲೈಸ್ ಮಾಡ್ತೀನಿ ಬ್ರೋ. ನಾನ್ ರಿಯಲೈಸ್ ಮಾಡ್ತೀನಿ, ಅವಳು ಬಿಡಲ್ಲ ನಾನು ಪಕ್ಕ. ಅವಳು ರಿಜೆಕ್ಟ್ ಮಾಡಿದಾಳಲ್ವಾ, ನಾನು ಅವಳ ಮುಂದೆ ಬದುಕು ತೋರಿಸ್ತೀನಿ.